ಹಾಯ್, ಇನ್ನೇನು 2024 ಮುಗ್ದೇ ಹೋಯಿತು. ನಮ್ಮ ಹತ್ರ ಇರೋದು ಬರೀ ಕೊನೆಯ 25 ದಿನಗಳು ಮಾತ್ರ. ಈ 25 ದಿನ ಏನಾದರೂ ಒಂದು ಹೊಸದಾಗಿ ಚಾಲೆಂಜ್ ತೊಗೊಳ್ಳೋಣ ಅಂತ ಹೇಳಿ ನಾನು ಮತ್ತು ಅಶ್ವಿನಿ ಅವರು ಸೇರಿ ಒಂದು ಚಾಲೆಂಜ್ ತೊಗೊಳ್ತಾ ಇದ್ದೀವಿ. ಯಾವ ಚಾಲೆಂಜು ನೋಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಲೆದಾಡುವ ಪುಟಗಳು. ನಾನು ಈ ವರ್ಷ ಅಂದರೆ 2024 100 ಬುಕ್ ಓದಬೇಕು ಅಂತ ಚಾಲೆಂಜ್ ಹಾಕ್ಕೊಂಡಿದ್ದೆ. ಆ್ಯಕ್ಚುಲಿ ಅದು ಇದೊಂದು ವರ್ಷ ಅಲ್ಲ, 2020ರಿಂದ ಕಂಟಿನ್ಯೂಸ್ ಆಗಿ ನಾನು ಈ ಚಾಲೆಂಜ್ನ ನನಗಾಗಿ ಹಾಕ್ಕೊಳ್ತಾನೇ ಬರ್ತಾ ಇದ್ದೀನಿ. ಆದರೆ ಇವತ್ತಿನವರೆಗೂ ಆಗಿಲ್ಲ. ಮ್ಯಾಕ್ಸಿಮಮ್ ಅಂದರೆ 65 ಪುಸ್ತಕಗಳನ್ನು ರೀಚ್ ಮಾಡಿದ್ದೀನಿ ನಾನು. ಅದನ್ನು ದಾಟಕ್ಕೆ ಇನ್ನೂ ಆಗಿಲ್ಲ. ಸೊ ಹಾಗಾಗಿ ಹೇಗೂ 100 ಪುಸ್ತಕ ಅಂತೂ ಓದೋಕ್ಕಾಗಲಿಲ್ಲ. ಆದರೆ ಈಗ ಇನ್ನೊಂದು ಥರ ಚಾಲೆಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಮತ್ತು ಅಶ್ವಿನಿ ಅವರು ಡಿಸೈಡ್ ಮಾಡಿದ್ದೀವಿ. ಚಾಲೆಂಜ್ ಏನಪ್ಪ ಅಂತ ಹೇಳಿದ್ರೆ, ಉಳಿದಿರೋ 25 ದಿನಗಳಲ್ಲಿ ದಿನಕ್ಕೆ ಇಷ್ಟು ಪೇಜಸ್ ಅಂತ ನಾವು ಓದಲೇಬೇಕು. ಅದು ನಮ್ಗೆ ಹಾಕ್ಕೊಂಡಿರೋ ಚಾಲೆಂಜ್. ನಾನು ದಿನಕ್ಕೆ 78 ಪೇಜ್ಗಳನ್ನ ಸೆಟ್ ಮಾಡ್ಕೊಂಡಿದ್ದೀನಿ. ಈ 25 ದಿನದಲ್ಲಿ ಇಷ್ಟು ಬುಕ್ಸ್ ಓದಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಮಲೆಗಳಲ್ಲಿ ಮದುಮಗಳು, ಭೈರಪ್ಪ ಅವರ ಧರ್ಮಶ್ರೀ, ಪ್ಯಾಪಿಲಾನ್ 1, ವೈಜಯಂತಿಪುರ, ಕೊನೆಯ ಬಿಳಿ ಬೇಟೆಗಾರ. ಈ 5 ಪುಸ್ತಕಗಳನ್ನ ನಾನು ಈ ತಿಂಗಳ ಟಾರ್ಗೆಟ್ ಆಗಿ ತೊಗೊಂಡಿದ್ದೀನಿ. ನನ್ನ ಹಾಗೆ ಅಶ್ವಿನಿ ಅವರು ಕೂಡ ಅವರೊಂದು 5 ಪುಸ್ತಕಗಳನ್ನ ಇಷ್ಟು ಪೇಜಸ್ ಅಂತ ಅವರು ಸೆಲೆಕ್ಟ್ ಮಾಡಿದ್ದಾರೆ. ನೋಡೋಣ ನಾವು ಈ ಚಾಲೆಂಜ್ನ ಕಂಪ್ಲೀಟ್ ಮಾಡ್ತೀವಾ ಇಲ್ವಾ ಅಂತ. ನಾನು ಈ ಚಾಲೆಂಜ್ನ ಟ್ರ್ಯಾಕ್ ಮಾಡಲಿಕ್ಕೆ ಅಂತಲೇ ನನ್ನ ಬುಕ್ ಜರ್ನಲಲ್ಲಿ ಈ ಪೇಜ್ ರೆಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ದಿನಕ್ಕೆ ಎಷ್ಟು ಪೇಜಸ್ ಓದ್ತೀನಿ, ನನ್ನ ಟೋಟಲ್ ಪೇಜಸ್ ಎಷ್ಟಾಯಿತು ಅನ್ನೋದು ಗೊತ್ತಾಗುತ್ತೆ. ನನ್ನ ಟಾರ್ಗೆಟ್ ಬಂದು 1931 ಪೇಜಸ್. ಇದು ನಾನು ಮಾಡ್ಕೊಂಡಿರೋ ಚಾಲೆಂಜ್. ಹೀಗೆ ನಂಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.